ಮೇಕೆದಾಟನ ವಿಷಯದಲ್ಲಿ ಕಾಂಗ್ರೆಸ್ ನಾಯಕರಿಗೂ ಜವಾಬ್ದಾರಿ ಏನಿದೆ ಅಂತ ಹೇಳಬೇಕಲ್ಲ. ಅವರು ನಾವು 100 ಬಾರಿ ಹೇಳಿದ್ದೇನೆ. ಪಕ್ಕದ ತಮಿಳುನಾಡಿನ ಇವರ ಮಿತ್ರ ಪಕ್ಷ ಇದೆಯಲ್ಲ PMK, ಅವ್ರ ಜೊತೆ ನೀವು ಕೂತ್ ಮಾತಾಡಿ, ಅವರಿಂದ ಒಂದು ಅನುಮತಿ ಪಡೆಯತಕ್ಕಂಥದ್ದಕ್ಕೆ ಚರ್ಚೆ ಮಾಡಿ ಅವ್ರನ್ನ ಒಪ್ಪಿಸಿದ್ರೆ ಪ್ರಧಾನಮಂತ್ರಿ ಹೇಳಿ ಕ್ಲಿಯರ್ ಮಾಡಿಸ್ಬೋದು. ನೀವು ಇವರು ವಿರೋಧ ಮಾಡ್ಕೊಂಡು ಕೋರ್ಟ್ಗೆ ಹೋಗಿ ಕೂತಿದ್ದಾಗ ನಾನೇನು ಮಾಡೋಕ್ಕಾಗುತ್ತೆ? ನಾನೇನು ಮೇಕೆದಾಟು ಹರಿಸ್ತೀನಿ ಅಂತ ಹೇಳಿ ಪಾದಯಾತ್ರೆ ಮಾಡಿರಲಿಲ್ಲ. ಪಾದಯಾತ್ರೆ ಮಾಡಿದ್ದು ಇವರು. ಪಾದಯಾತ್ರೆ ಮಾಡಿ ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬಂದ್ಮೇಲೆ ಮಾಡಬೇಕಾದ್ರೆ ಅವರು ಇದಕ್ಕೆ ನನ್ನ ಮೇಲೆ ಮೇಕೆದಾಟು ತರಲಿಲ್ಲ ಅಂತ ಹೇಳಿ ನನ್ನ ಮೇಲೆ ಪ್ರತಿಭಟನೆ ಮಾಡಿದ್ರೆ ಉಪಯೋಗ ಏನಿದೆ? ಅವ್ರ ಕರ್ತವ್ಯ ಅಲ್ವಾ? ಅವ್ರ ಮಿತ್ರ ಪಕ್ಷ ಇದ್ದಾಗ ಅವ್ರನ್ನ ಕನ್ವಿನ್ಸ್ ಮಾಡೋದು ಕಾಂಗ್ರೆಸ್ನ ಕರ್ತವ್ಯ ಇದೆ. ಯಾವ್ಯಾವ ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾರೆ ತಮಿಳುನಾಡಿಗೆ, ಅವ್ರು ಕರೆದ ಮೀಟಿಂಗ್ ಎಲ್ಲ ಅಲ್ಲಿ ಹೋದಾಗ ಅವ್ರು ಕರೆದಾಗ ಮೀಟಿಂಗ್ ಹೋಗ್ತಾರಲ್ಲ, ಅಲ್ಲಿ ಕೂತ್ ಚರ್ಚೆ ಮಾಡಿ ಸೆಟೇಟ್ ಮಾಡ್ಕೋಬೇಕು. ಅದನ್ನು ಮಾಡಿದೆ. ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಹೌದು ಕೊಟ್ಟಿದ್ದೆ. ಏನಂತ ಕೊಟ್ಟಿದ್ದೆ? ನೀವು ತಮಿಳುನಾಡನ್ನ ಒಪ್ಪಿಸಿ 5 ನಿಮಿಷದಲ್ಲಿ ನಾವು ಕ್ಲಿಯರ್ ಮಾಡಿಸ್ಕೊಡ್ತೀವಿ. ಈಗಲೂ ನಾ ಮಾತಿಗೆ ಬದ್ಧ. ತಮಿಳುನಾಡನ್ನ ಒಪ್ಪಿಸಿದ್ರೆ ಈಗಲೂ ಆ ಮಾತಿಗೆ ಬದ್ಧ. ಅದಷ್ಟೇ ಅಲ್ಲ, ಈಗಾಗಲೇ ದೇವೇಗೌಡರು ಮೊನ್ನೆ ಈಗ ಒಂದು 15-20 ದಿವಸಗಳ ಹಿಂದೆ ಮತ್ತೆ ಪ್ರಧಾನಮಂತ್ರಿಗಳಿಗೆ ಡೀಟೇಲ್ ಒಂದು ನೋಟ್ ಕಳಿಸಿದ್ದಾರೆ. ನಾವು ನಮ್ಮ ಡ್ಯೂಟಿ ಏನ್ ಮಾಡಬೇಕು, ನಮ್ಮ ಪಕ್ಷದಿಂದ ನಾವು ಮಾಡ್ತೀವಿ. ಅವ್ರ ಡ್ಯೂಟಿ ಏನ್ ಮಾಡಬೇಕಲ್ಲ, ಸರ್ಕಾರ ಕೈಲಿದೆಯಲ್ಲ. ಯಾವ ಕಾರಣಕ್ಕೆ ಅಂತಂದ್ರೆ ಅವ್ರಿಗೆ ಆ ಶಕ್ತಿ ಬೇಕಲ್ಲ. 140 ಜನ ಇಟ್ಕೊಂಡು ದಿನ ಬರೀ ಬೆಳಗ್ಗೆ ಎದ್ದು ಅವ್ರ ಮುಖ್ಯಮಂತ್ರಿ ಇವ್ರ ಮುಖ್ಯಮಂತ್ರಿ ಇದರಲ್ಲೇ ಕಾಲ ಕಳ್ಕೊಂಡು 2.5 ವರ್ಷ ಮುಗಿಸ್ಬಿಟ್ರು. ತಮಿಳುನಾಡು ಜೊತೆ ಕೂತು ಏನಾದ್ರು ಮಾತಾಡಿ ಸೆಟೇಟ್ ಮಾಡ್ಬೇಕಾಗಿತ್ತಲ್ವಾ? ಅದನ್ನ ಸೆಟೇಟ್ ಮಾಡದಿದ್ರೆ ಯಾರು ಏನ್ ಮಾಡಕ್ಕಾಗುತ್ತೆ? ತಮಿಳುನಾಡು ಏನ್ ಮಾಡ್ತಾರೆ ಮಾಡ್ಕೊಂಡು. ಈಗ ಇತ್ತಿನವಳೇನು ಹೇಳ್ತಾ ಇಲ್ವಾ? 2014ರಲ್ಲಿ ಫೌಂಡೇಶನ್ ಹಾಕಿದ್ರು. 2014, ಈಗ 2024ರಲ್ಲಿ ಇದ್ದೀವಿ, 25ರಲ್ಲಿ 2 ವರ್ಷದಲ್ಲಿ ನೀರು ಕೊಡ್ತೀವಿ ಅಂತ ಇದೇ ಸಿದ್ದರಾಮಯ್ಯ ಹೇಳಿದ್ದು. 2 ವರ್ಷದಲ್ಲಿ. ಇವತ್ತು 10 ವರ್ಷ ಆಗೋಯ್ತು, ಇನ್ನು ಕೊಡ್ತಾನೆ. ಅವ್ರು ಇನ್ನೂ 2 ವರ್ಷ ಬೇಕಂತ. ಈಗ ಯಾವುದೇ ಕಾರಣಕ್ಕೂ ಇವತ್ತು ತಮಿಳುನಾಡಿನ ಒಂದು ವಿರೋಧಗಳೇನಿದೆ ಅದನ್ನ ಓವರ್ಕಮ್ ಮಾಡದೇ ಇದ್ರೆ ಇವ್ರ ಕೈಲಂತೂ ಮಾಡಕ್ ಸಾಧ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.